ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕನ್ಸ್ಕೊಂಡು ಒಂದ್ ಒಳ್ಳೆ ಮನೆ ತಗೊಂತೀರಾ, ಅದರಲ್ಲಿ ಜೀವನ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರಾ. 6 ಬೆಡ್ರೂಮ್ಗಳು, 4 ಫೈರ್ ಪ್ಲೇಸ್ಗಳು ಮತ್ತೆ 2 ಬಾಲ್ಕನಿಗಳು. 1905 ಅಲ್ಲಿ ಕಟ್ಟಿತ್ತು ಈ ಮನೆ. ಇದು ನೋಡಕ್ಕೆ ತುಂಬಾ ಮೆಜೆಸ್ಟಿಕ್ ಆಗಿತ್ತು. ಇದಕ್ಕಾಗಿ ನೀವು $13,55,657 ಕೊಟ್ಟಿರ್ತೀರಾ. ಮನೆ ಶಿಫ್ಟ್ ಆಗಕ್ಕಿಂತ ಮುಂಚೆ ರಿನೋವೇಷನ್ ಕೆಲಸ ನಡೀತಿರುತ್ತೆ. ನಿಮ್ಮ 3 ಜನ ಮಕ್ಕಳು ಮತ್ತೆ ನಿಮ್ಮ ಹೆಂಡತಿ ಜೊತೆ ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತೀರಾ. ಆದ್ರೆ ಇದು ಬರೀ ಮನೆ ಆಗಿರಲ್ಲ ಸ್ನೇಹಿತರೆ, ದಿಸ್ ವಾಸ್ ಸಮಥಿಂಗ್ ಎಲ್. ನೀವು ನಿಮ್ಮ ಮೇಲ್ ಬಾಕ್ಸ್ ಚೆಕ್ ಮಾಡ್ತೀರಾ, ಅದರಲ್ಲಿ ಒಂದ್ ಲೆಟರ್ ಇರುತ್ತೆ. ಅದ್ರ ಎನ್ವಿಲಪ್ ಮೇಲೆ ದ ನ್ಯೂ ಓನರ್ ಅಂತ ಬರ್ದಿರುತ್ತೆ. ಅದನ್ನ ಓಪನ್ ಮಾಡಿ ನೋಡ್ತೀರಾ, ಅದರಲ್ಲಿ ಒಂದ್ ಟೈಪ್ ಲೆಟರ್ ಇರುತ್ತೆ. ಅದು ಸಖತ್ ಪೊಲೈಟ್ನೆಸ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಅದ್ರಲ್ಲಿ ಬರ್ದಿರುತ್ತೆ, ಡಿಯರೆಸ್ಟ್ ನ್ಯೂ ನೈಬರ್ ಅಟ್ 675 ಬೋಲಿವರ್ಡ್, ಅಲೋ ಮೀ ಟು ವೆಲ್ಕಮ್ ಯು ಟು ದ ನೈಬರ್ಹುಡ್. ಆದ್ರೆ ಮೊದಲನೇ ಪ್ಯಾರಾಗ್ರಾಫ್ ಮುಗಿಯೋಷ್ಟೊತ್ತಿಗೆ ಏನೋ ಬದಲಾಗಿರುತ್ತೆ. ಆ ಲೆಟರ್ ನಲ್ಲಿ ಇದ್ದ ಪೊಲೈಟ್ನೆಸ್ ಇನ್ನಿರ್ಲಿಲ್ಲ. ಆ ಲೆಟರ್ ನಲ್ಲಿರೋ ವಿಷಯ ಓದಿ ನಿಮ್ಗೆ ಶಾಕ್ ಆಗೋಗುತ್ತೆ. ಅಯ್ಯೋ, ನಾನೇನಾದ್ರು ತಪ್ಪು ಓದ್ಬಿಟ್ನ ಅಂತ ನೀವು ಅದನ್ನ ಪದೇ ಪದೇ ಓದ್ತೀರಾ. ಆದ್ರೆ ನೀವ್ ಓದಿತ್ತು 100% ಕರೆಕ್ಟ್. 2ನೇ ಪ್ಯಾರಾಗ್ರಾಫ್ ಅಲ್ಲಿ ಇರುತ್ತೆ, 657 ಬೋಲಿವರ್ಡ್ ನ ಮನೆ ಮೇಲೆ ನನ್ನ ಫ್ಯಾಮಿಲಿ ಡಿಕೇಟ್ಸ್ ಇಂದ ಕಣ್ಣಿಟ್ಟಿದೆ. ನನ್ನ ಗ್ರ್ಯಾಂಡ್ ಫಾದರ್ 1920s ರಲ್ಲಿ ಮತ್ತೆ ನನ್ನ ಫಾದರ್ 1960s ರಲ್ಲಿ ಈ ಮನೆ ಮೇಲೆ ಕಣ್ಣಿಟ್ಟಿದ್ದಾರೆ. ಇವಾಗ ಇದು ನನ್ನ ಟೈಮ್. ಕೆಳಗಡೆ ಸಿಗ್ನೇಚರ್ ಇತ್ತು, ದಿ ವಾಚರ್. ಜೂನ್ 2014, ವೆಸ್ಟ್ಲ್ಯಾಂಡ್, ನ್ಯೂ ಜರ್ಸಿ. ಡಿರೆಕ್ ಮತ್ತೆ ಮರಿಯಾ ಬ್ರೊಹೆಡಸ್ ಇವರಿಬ್ರು ಬೇಗ ಭಯ ಪಡೋ ವ್ಯಕ್ತಿಗಳೇನಲ್ಲ. ಮನೇನ ರಿನೋವೇಟ್ ಮಾಡಿಸ್ತಾರೆ ಮತ್ತೆ ಹೊಸ ಮನೆಗೆ ಏನೇನ್ ಬೇಕೋ ಎಲ್ಲ ಮಾಡಿಸ್ತಾರೆ. ಆದ್ರೆ ಮನೆಗೆ ಈ ತರ ಆಗುತ್ತೆ ಅಂತ ಅವ್ರು ಕನ್ಸಲು ಅನ್ಕೊಂಡಿರಲ್ಲ. ವೆಸ್ಟ್ ಫೀಲ್ಡ್ ಪೊಲೀಸ್ಗೆ ಮನೇಲಿ ಆಗ್ತಿರೋದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆಫೀಸರ್ ಬಂದು ಆ ಲೆಟರ್ ನ ಓದಿ ಮನೆಗೆ ಸೆಕ್ಯೂರಿಟಿ ಟೈಟ್ ಮಾಡಿ ಅಂತ ಹೇಳೋಗ್ತಾರೆ ಅಷ್ಟೇ. ಆಮೇಲೆ 2ನೇ ಲೆಟರ್ ಬಂತು, ಅದಾದ್ಮೇಲೆ 3ನೇದು. ಒಂದಕ್ಕಿಂತ ಒಂದು ಸಖತ್ ಪರ್ಸನಲ್ ಮತ್ತೆ ಪ್ರೈವೇಟ್ ಆಗಿರುತ್ತೆ. ಯಾವುದೇ ಸ್ಟ್ರೇಂಜರ್ ಗೆ ಗೊತ್ತಾಗಬಾರ್ದಿರೋ ವಿಷಯ ಆ ಲೆಟರ್ ಅಲ್ಲಿ ಇರುತ್ತೆ. ಆ ಲೆಟರ್ ನ ಹಾರಿಫಿಕ್ ವಿಷಯ ಏನು ಅಂದ್ರೆ, ಮಕ್ಕಳನ್ನ ಯಂಗ್ ಬ್ಲಡ್ ಅಂತ ರೆಫರ್ ಮಾಡಿರ್ತಾರೆ. ಆ ಲೆಟರ್ ನಲ್ಲಿ ಬರ್ದಿರುತ್ತೆ, ನಿಮ್ ಫ್ಯಾಮಿಲಿ ಗ್ರೋ ಮಾಡಕ್ಕೆ ನಿಮ್ಗೆ ಇದೇ ಮನೆ ಬೇಕಿತ್ತಾ? ನಿಮ್ ಮಕ್ಳನ್ನ ನನ್ನ ಹತ್ರ ಕರ್ಕೊಂಡ್ ಬರಕ್ ನಿಮ್ಗೆ ಅಷ್ಟೊಂದ್ ಆಸೆನಾ? ಒಂದ್ಸಲ ಅವ್ರ ಹೆಸರು ಗೊತ್ತಾಗ್ಲಿ ನನ್ಗೆ, ಅದಾದ್ಮೇಲೆ ನಾನೇ ಅವ್ರನ್ನ ನನ್ನ ಹತ್ರ ಕರ್ಕೊಂತೀನಿ. ಈ ಒಂದ್ ಲೈನು ಆ ಫ್ಯಾಮಿಲಿ ಯಾವತ್ತೂ ಮರೆಯೋದಿಲ್ಲ. ಈ ಲೈನ್ ಇಂದ ಮಕ್ಳನ್ನ ಹೊರ್ಗಡೆ ಕಳ್ಸೋದಕ್ಕೆ ಒಂಥರ ಇಂಪಾಸಿಬಲ್ ಆಗೋಗ್ಬಿಟ್ಟಿತ್ತು. ಅದರಲ್ಲಿ ಇನ್ನೊಂದ್ ಲೈನ್ ಇರುತ್ತೆ, ಯಂಗ್ ಬ್ಲಡ್ ಬೇಸ್ಮೆಂಟ್ ಅಲ್ಲಿ ಆಟ ಆಡ್ತಾರ ಅಥವಾ ಒಬ್ರೇ ಹೋಗಕ್ಕೆ ಭಯನ ಅವ್ರಿಗೆ? ನಾನಾಗಿದ್ರೆ ಸಖತ್ ಭಯ ಪಡ್ತಿದ್ನಪ್ಪ. ಇದನ್ನ ಎಲ್ಲಾ ನೋಡಿ ಅವರು ಆ ಮನೆಗೆ ಯಾವತ್ತೂ ಶಿಫ್ಟೇ ಆಗ್ಲಿಲ್ಲ. ಅವರು ಮರಿಯಾ ಅವರ ತಾಯಿ ಮನೇಲಿ ಇರ್ತಾರೆ. ಯೂನಿಯನ್ ಕೌಂಟಿ ಪ್ರಾಸಿಕ್ಯೂಟರ್ಸ್ ಆಫೀಸ್ ಈ ಕೇಸ್ನ ತಗೊಂತಾರೆ. ಪ್ರೈವೇಟ್ ಇನ್ವೆಸ್ಟಿಗೇಟರ್ಸ್, ಎಕ್ಸ್ FBI ಏಜೆಂಟ್ ಮತ್ತೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಈ ಎಲ್ರನ್ನೂ ಕರೆಸ್ತಾರೆ. ಇಲ್ಲಿಂದ ಈ ಕೇಸ್ಗೆ ಒಂದ್ ಹೊಸ ಟ್ವಿಸ್ಟ್ ಬರುತ್ತೆ. ಒಂದ್ ಎನ್ವಿಲಪ್ ಮೇಲೆ ಹೇಗೋ ಒಂದ್ DNA ರಿಕವರ್ ಮಾಡ್ತಾರೆ. ಆಮೇಲೆ ಇದನ್ನ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಇದು ಒಂದ್ ಲೇಡಿಯ DNA ಅಂತ. ಈ ಕೇಸ್ ನಲ್ಲಿ ಪ್ರೈಮರಿ ಸಸ್ಪೆಕ್ಟ್ ಅವ್ರ ನೈಬರ್ ಮೈಕಲ್ ಲ್ಯಾಂಗ್ಫೋರ್ಡ್ ಮೇಲೆ ಇತ್ತು. ಅವನು ಅವ್ರ ಎಲ್ಡರ್ಲಿ ಮದರ್ ಜೊತೆ 1960s ಇಂದ ಇಲ್ಲೇ ಇದ್ದ. ಜನ ಅವನ್ನ ಸಖತ್ ಆಡ್ ಮತ್ತೆ ಯಾರ ಜೊತೆನೂ ಸೇರ್ದೇ ಇರೋ ವ್ಯಕ್ತಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಆದ್ರೆ ಇವನ್ ಮೇಲೆ ಯಾವ್ದೇ ರೀತಿ ಪರ್ಫೆಕ್ಟ್ ಪ್ರೂಫ್ ಇರಲ್ಲ. ಫಿಮೇಲ್ DNA ಆಗಿದ್ದಕ್ಕೆ ಅವ್ರ ಅಟೆನ್ಷನ್ ಅವನ ಸಿಸ್ಟರ್ ಮೇಲೆ ಹೋಯ್ತು, ಅಬ್ಬೈ ಲ್ಯಾಂಗ್ಫೋರ್ಡ್. ಅವ್ರ DNA ಮತ್ತೆ ಸಿಕ್ಕಿರೋ DNA ನ ಮ್ಯಾಚ್ ಮಾಡಿ ನೋಡ್ತಾರೆ, ಆದ್ರೆ ಇಬ್ರು DNA ಮ್ಯಾಚ್ ಆಗಲ್ಲ. ಈ ಕೇಸ್ ನಲ್ಲಿ ಇನ್ನೊಂದು ಸಸ್ಪೆಕ್ಟ್ ಬಂತು. ಒಬ್ಬ ಹುಡ್ಗ ದಿ ವಾಚರ್ ಅಂತ ಯೂಸರ್ ನೇಮ್ ಇಟ್ಕೊಂಡು ವೈಲೆಂಟ್ ಗೇಮ್ಸ್ ಆಡ್ತಿರ್ತಾನೆ. ಇದಕ್ಕೂ ಯಾವುದೇ ರೀತಿ ಪರ್ಫೆಕ್ಟ್ ಪ್ರೂಫ್ ಸಿಗಲ್ಲ. ಇನ್ವೆಸ್ಟಿಗೇಟರ್ಸು ಆ ಬ್ಲಾಕ್ ನಲ್ಲಿರೋ ಎಲ್ಲಾ ವ್ಯಕ್ತಿಗಳಿಗೆ ತಮ್ಮ DNA ಸ್ಯಾಂಪಲ್ಸ್ ಕೊಟ್ಟೋಗಿ ಅಂತ ಹೇಳ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಇದಕ್ಕೆ ಆಬ್ಜೆಕ್ಷನ್ ಇಡ್ತಾನೆ. ಅವನ ಹೆಸರು ಮಾಲ್ಕೋಲ್ಮ್ ಮನಿಕ್ಸ್ ಅಂತ ಕೊಟ್ಟಿರ್ತಾನೆ. ಆದ್ರೆ ಸ್ಟ್ರೇಂಜ್ ಥಿಂಗ್ ಏನು ಅಂದ್ರೆ, ವೆಸ್ಟ್ ಫೀಲ್ಡ್ ನಲ್ಲಿ ಆ ಹೆಸರಲ್ಲಿ ಯಾರು ಇರ್ಲಿಲ್ಲ. ಪ್ರೀವಿಯಸ್ ಓನರ್ಸ್ ಜಾನ್ ಮತ್ತೆ ಆಂಡ್ರಿಯಾ ವುಡ್ಸ್ ಇವ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಹೊಸ ಓನರ್ಸ್ಗೆ ಈ ಲೆಟರ್ ವಿಚಾರ ಏನು ಕೇಳಿಲ್ಲ ಅಂತ. ಬಟ್ ಅವ್ರು ಹೇಳ್ತಾರೆ ಅವ್ರಿಗೆ ಬರ್ತಿದ್ದಂತ ಲೆಟರ್ ಸಖತ್ ಫ್ರೆಂಡ್ಲಿ ಆಗಿರ್ತಿತ್ತು ಮತ್ತೆ ಆ ಮನೆಗೆ ಕೇರ್ ಮಾಡ್ತಿದ್ದಕ್ಕೆ ಥ್ಯಾಂಕ್ಸ್ ಇರ್ತಿತ್ತು ಆ ಲೆಟರ್ ಅಲ್ಲಿ.
ಮನೆ ಮಾರಕ್ಕೆ ಕೂಡ ಲೀಗಲ್ ಇಶ್ಯೂಸ್ ಬಂತು. ಫೈನಲಿ 4ನೇ ಪತ್ರ ಬಂತು. ಈ ಸತಿ ಪೂರ್ತಿ ಹಾರ್ಶ್ ಲ್ಯಾಂಗ್ವೇಜ್ ಇಂದ ಬರ್ದಿರ್ತಾರೆ. ಒಂದು ಕಾರ್ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಮನೆಗೆ ಬೆಂಕಿ ಬೀಳ್ಬಹುದು. ಮಿಸ್ಟೀರಿಯಸ್ ಆಗಿ ಪೆಟ್ನ ಅಥವಾ ಲವ್ಡ್ ಒನ್ ನ ಕಳ್ಕೊಬಹುದು. ಪ್ಲೇನ್ಸ್, ಕಾರ್ಸ್ ಮತ್ತೆ ಬೈಸಿಕಲ್ ಕ್ರಾಶ್, ಬೋನ್ಸ್ ಬ್ರೇಕ್. 2017 ರಲ್ಲಿ ನೈಬರ್ಸ್ ಕೂಡ ಪಾಪ ಇವ್ರ ಮೇಲೆ ಡೌಟ್ ಪಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರು ಬರೀ ಪಬ್ಲಿಸಿಟಿಗಾಗಿ ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ರೂಮರ್ ಸ್ಪ್ರೆಡ್ ಮಾಡ್ತಾರೆ. ಮನೆ ಪರ್ಚೇಸ್ ಮಾಡಿ 5 ವರ್ಷ ಆಗಿತ್ತು. ಕಡೆಗೆ ಜುಲೈ 1, 2019 ರಲ್ಲಿ 9,59,000ಗೆ ಈ ಮನೆನ ಮಾರ್ತಾರೆ. ಈ ಮನೆಯ ಹೊಸ ಓನರ್ಸ್ ಆಂಡ್ರ್ಯೂ ಮತ್ತೆ ಎಲಿಸನ್ ಕಾರ್ಗೆ ಹೋಗ್ಬೇಕಾದ್ರೆ ವಾಚರ್ ಹ್ಯಾಂಡ್ ರೈಟಿಂಗ್ ಇರೋ ಫೋಟೋನ ಅವ್ರಿಗೆ ಕೊಟ್ಟೋಗಿರ್ತಾರೆ. ಆದ್ರೆ ಆ ಫೋಟೋನ ಉಪಯೋಗ ಯಾವತ್ತೂ ಬರ್ಲೇ ಇಲ್ಲ. ಆಂಡ್ರ್ಯೂ ಮತ್ತೆ ಎಲಿಸನ್ ಕಾರ್ಗೆ ಅವ್ರ ಫ್ಯಾಮಿಲಿ ಈ ಮನೆಗೆ ಶಿಫ್ಟ್ ಆಗಿ ನೆಮ್ಮದಿಯಾಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ಲೆಟರ್ ಬರಲ್ಲ. ಬಟ್ ವೇಟ್, ಎಲ್ಲಿಗೆ ಹೋಗ್ತಿದ್ದೀರಾ? ಈ ಕೇಸು ಇನ್ನ ಓಪನ್ ಇದೆ. ಯಾವುದೇ ರೀತಿ ಫಿಂಗರ್ ಪ್ರಿಂಟ್ಸ್ ಇಲ್ಲ, ಯಾವುದೇ ರೀತಿ DNA ಮ್ಯಾಚ್ ಇಲ್ಲ. ಆದ್ರೆ ಇದನ್ನೆಲ್ಲ ಯಾರು ಮಾಡ್ತಾ ಇತ್ತು ನೋಡಿ. ಈ ಕೇಸಲ್ಲಿ ಒಂದು ಆ ವಾಚರ್ಗೆ ಆ ಮನೆ ಮೇಲೆ ಆಬ್ಜೆಕ್ಷನ್ ಇರಬೇಕು ಅಥವಾ ಆ ಫ್ಯಾಮಿಲಿಯಿಂದ ಪ್ರಾಬ್ಲಮ್ ಇರಬೇಕು. ಅವ್ರ ಡ್ರೀಮ್ ನ ಹಾಳು ಮಾಡಿ, ಅವ್ರ ಕನ್ಸ್ನ ಹಾಳು ಮಾಡಿ ಅವನು ಸುಮ್ನೆ ಆದ್ನ. ನನ್ನ ಉತ್ತರ ಖಂಡಿತ ಹೌದು. ಅಲ್ಲಿ ಯಾರೋ ಜೀವಿಸ್ತಾ ಇದ್ದಾರೆ ಮತ್ತೆ ಯಾರ್ದೋ ಮಕ್ಕಳು ಆಟ ಆಡ್ತಿದ್ದಾರೆ. ಬ್ರೋಡಸ್ ಫ್ಯಾಮಿಲಿ ಇನ್ನು ವೆಸ್ಟ್ ಫೀಲ್ಡ್ ನಲ್ಲೇ ಇದ್ದಾರೆ. ಅವರು ಆ ನೈಬರ್ಹುಡ್ಗೆ ಹೋದಾಗ ಮತ್ತೆ ಆ ಮನೇನ ನೋಡಿದಾಗ ಅವ್ರಿಗೆ ಆ ಭಯ ಇವಾಗ್ಲೂ ನೆನ್ಪು ಬರುತ್ತೆ.